ನಾನು ನಿಮ್ಮ ಧನ್ಯಶ್ರೀ. ನಾನೊಂದು ಪುಟ್ಟದಾದ ಒಂದು ಪರಿಚಯದ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಇದುವರೆಗೂ ಮಾಡಿರಲಿಲ್ಲ. ಅದಕ್ಕಾಗಿ ನಿಮ್ಮನ್ನೆಲ್ಲ ಸಾರಿ ಕೇಳ್ತೀನಿ. ನನ್ನ ಹೆಸರು ಧನ್ಯಶ್ರೀ ಎನ್ಗೌಡ ಅಂದರೆ ನನ್ನ ತಂದೆಯ ಹೆಸರು ನಿರ್ವಾಣಿಗೌಡರು ಅಂತ. ಅವ್ರು ಇವಾಗಿಲ್ಲ, ಸದ್ಯಕ್ಕೆ ಎಲ್ಲಿದ್ದಾರೆ ಹಾರ್ಟಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ, ಅವರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ನನ್ನ ಮೇಲಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಪರಿಚಯದ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹೇಗೆ ಪರಿಚಯ ಮಾಡಿಕೊಡೋದು? ನಾನೇನು ದೊಡ್ಡ ಸೆಲೆಬ್ರಿಟಿ ಏನೂ ಅಲ್ಲ, ಅಥವಾ ತುಂಬ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗದಲ್ಲೂ ನಾನೇನಿಲ್ಲ. ಬಟ್ ಆದರೂ ನಂದೊಂದೀಗ ಯೂಟ್ಯೂಬ್ ಚಾನಲ್ ಇದೆ ಅಂದಮೇಲೆ, ನೀವೆಲ್ಲರೂ ನನ್ನ ಕುಟುಂಬದವರಾಗಿದ್ದೀರಾ ಅಂದಮೇಲೆ ಗೊತ್ತಿರಲ್ಲ, ಪ್ರೀತಿ ವಿಶ್ವಾಸ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನೀವೊಂದು ವಿಡಿಯೋ ಅಂದರೆ ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ಸ್, ನನ್ನ ವೀಡಿಯೋಸ್ನ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟು ನೋಡ್ತಾ ಇದ್ದೀರಾ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಹಾಗಾಗಿ ನನ್ನ ಪರಿಚಯನ ನಿಮಗೆ ಮಾಡಿಕೊಡೋದು ನನ್ನ ಮೂಲ ಉದ್ದೇಶ. 150 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಆಗಿದ್ದೀರಾ ಆಲ್ರೆಡಿ. ಹಾಗಾಗಿ ನಾನೊಂದು ಈ ಚಿಕ್ಕ ವಿಡಿಯೋನ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ದ ಬ್ಲಾಗ್. ನನ್ನ ಪರಿಚಯದ ವಿಡಿಯೋಗೆ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ರಿಗೂ. ಹಾಯ್, ನಾನೇನು ಹೇಳ್ತೀನಿ, ನಾನು ಪರಿಚಯದ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹೌದು, ಪರಿಚಯದ ವಿಡಿಯೋ ಮಾಡಿದ್ಮೇಲೆ ಅಟ್ಲೀಸ್ಟ್ ನನ್ನ ಫ್ಯಾಮಿಲಿಯವರು ಒಂದು 4 ಜನ ಕೂತಿದ್ದೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಕಾರಣಾಂತರಗಳಿಂದ ನಮ್ಮ ಯಜಮಾನರು ಡ್ಯೂಟಿಯಲ್ಲಿ ಇರ್ತಾರೆ. ಆದರೆ ನಾವಿವತ್ತು ಊರಿಗೆ ಬಂದಿದ್ವಿ. ಊರಲ್ಲೇ ಒಂದು ಪರಿಚಯದ ವಿಡಿಯೋ ಮಾಡೋಣ ಅಂತ. ಅವ್ರು ಅಲ್ಲಿ ಬ್ಯುಸಿ ಇದ್ದಾರೆ ಫಂಕ್ಷನ್ನಲ್ಲಿ. ನನ್ನ ಪುಟ್ಟ ಮಗ ಫೋನಲ್ಲಿ ಆಟಾಡ್ತಾ ಇದ್ದಾನೆ, ದೊಡ್ಡವನು ವೀಡಿಯೋ ಮಾಡ್ತಿದ್ದಾನೆ. ಹಾಗಾಗಿ ನಾನು ನನ್ನ ಪರಿಚಯದ ವಿಡಿಯೋ ಅಥವಾ ನನ್ನ ಫ್ಯಾಮಿಲಿಯ ಪರಿಚಯ ವಿಡಿಯೋನ ನಾನೇ ಮಾಡ್ತೀನಿ. ನಿಮಗೊಂದು ಫೋಟೋ ಹಾಕಿರ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ನನ್ನ ಪ್ರೀತಿಯ ಪುಟ್ಟ ಪ್ರಪಂಚವನ್ನು ನಿಮಗೂ ಪರಿಚಯ ಮಾಡಿಸ್ತೀನಿ. ನನ್ನ ಹೆಸರು ಧನ್ಯಶ್ರೀ ಎನ್ಗೌಡ. ನನ್ನ ಹಸ್ಬೆಂಡ್, ನನ್ನ ಗಂಡನ ಹೆಸರು ಸುರೇಂದ್ರ ಅಂತ, ಸೂರಿ ಅಂತ ಕರೀತಾರೆ ಎಲ್ಲರೂ, ಸ್ವೀಟ್ ಆ್ಯಂಡ್ ಶಾರ್ಟಾಗಿ. ಚೆನ್ನಾಗಿದೆ ಅಲ್ವಾ ಹೆಸರು? ಇನ್ನು ನನ್ನ ಪುಟ್ಟ ಮಕ್ಕಳು ಇಬ್ಬರಿದ್ದಾರೆ, ಬಾಯ್ಸ್. ಜೈ ಬಜರಂಗಿ ಅಂತ, ಇಬ್ಬಿಬ್ಬರು ಆಂಜನೇಯ. ನನಗೆ ಸೇಮ್ ಅಂಗಗಳು ಮರದ ಮೇಲಿರುತ್ತೆ. ನನ್ನ ಮಕ್ಕಳು ಮನೆ ಒಳಗಡೆ ಇದ್ದಾರೆ ಅಷ್ಟೇ, ಅಂದರೆ ನೆಲದ ಮೇಲಿದ್ದಾರೆ ಅಷ್ಟೇ. ಒಬ್ಬ ತ್ರಿಶಂಕ್ ಅಂತ, ಇನ್ನೊಬ್ಬ ತಕ್ಷ ಅಂತ. ಇಬ್ಬರು ಗಂಡು ಮಕ್ಕಳು, ಪುಟ್ಟ ಪೋರರು, ತುಂಬಾ ತುಂಟರು, ಹಾಗೆ ತುಂಬ ಕಿತಾಪತಿ ಮಾಡ್ತಾರೆ. ದಿನಕ್ಕಷ್ಟೇ ಒದೆನೂ ತಿಂತಾರೆ. ನನ್ನ ಊರು ಕೊಡಗು. ನಾನು ಗೌಡರ ಕುಟುಂಬದ ಮುದ್ದಿನ ಮಗಳು, ದೊಡ್ಡ ಕುಟುಂಬದ ಮಗಳು ನಾನು. ನಮ್ಮನೆಯವರು ತೀರ್ಥಹಳ್ಳಿ, ಶಿವಮೊಗ್ಗದವರು. ನನ್ನ ಮಕ್ಕಳಿಬ್ಬರು ಬೆಂಗಳೂರಲ್ಲಿ ಬೆಳೀತಿದ್ದಾರೆ. ಹಾಗಾಗಿ ನಾವು ಸದ್ಯಕ್ಕೆ ಬೆಂಗಳೂರಿನವರಾಗಿದ್ದೀವಿ. ಸದ್ಯಕ್ಕೇನು ನಾನು ಕೆಲಸ ಮಾಡ್ತಾಯಿಲ್ಲ, ಹೌಸ್ ವೈಫ್. ಮನೇಲೇ ಇರ್ತೀನಿ. ಪುಟ್ಟ ಮಕ್ಕಳನ್ನ ನೋಡಿಕೊಂಡು ನನ್ನ ಕುಟುಂಬನ ಚೆನ್ನಾಗಿ ಆಧರಿಸೋದು ನನ್ನ ಮೂಲ ಆದ್ಯ ಕರ್ತವ್ಯ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮನೆಯಲ್ಲೇ ಇರ್ತೀನಿ. ಹಾಗಾಗಿ ಈ ಚಿಕ್ಕ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ, ಶ್ರೀದತ್ತ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಮುಖ್ಯ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ನನ್ನ ಯೂಟ್ಯೂಬ್ನ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಹಾರೈಸಿ. ಎಲ್ಲಿದೆಯೋ ಕಾಣಿಸ್ತಿಲ್ಲ, ಗ್ರೀನೇ ಆಗೋಗ್ಬಿಟ್ಟಿದೆ ಫುಲ್ಲು. ಹಾಂ, ಹರ್ತು ನೋಡು ಗಿಳಿ, ಕಾಣಿಸ್ತಾ? ಇನ್ನು ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಇರ್ತೀವಿ ಯಾವಾಗಲೂ. ನಾವು ಬೆಂಗಳೂರಿನಲ್ಲೇ ವಾಸ ಮಾಡೋದು 10 ವರ್ಷದಿಂದ. ನಮ್ಮ ಮದುವೆಯಾಗಿ 10 ವರ್ಷ ಆಗೋಯಿತು. 10 ವರ್ಷದಿಂದ ನಾವು ಬೆಂಗಳೂರಲ್ಲೇ ಜೀವನ ಮಾಡೋದು.
ಹೌಸ್ ವೈಫ್ ಅಂದ ತಕ್ಷಣ ಏನೂ ಮಾಡಲ್ಲ, ಏನೂ ಆಗಲ್ಲ ಕೈಲಿ ಅಂತ ಅಂತಿರ್ತಾರೆ. ಸೊ ಅದನ್ನೆಲ್ಲ ರಾಂಗ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ಅಂದ ತಕ್ಷಣ ನನ್ನ ಸುತ್ತಮುತ್ತನೇ ಅಥವಾ ನಾನು ನೋಡ್ತಾ ಇದ್ದಂತಹ ಕೆಲವೊಬ್ಬರು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಂತಹ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲರೂ ನಾನು ಸ್ಫೂರ್ತಿಯಾಗಿ ತೊಗೊಂಡು ನನ್ನ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಶ್ರೀದತ್ತ ಅಂತ ಯಾಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ನಾವು ತುಂಬಾ ನಂಬ್ತೀವಿ. ಹಾಗಾಗಿ ನಾವು ಶ್ರೀದತ್ತ ಅವರ ತುಂಬಾ ಭಕ್ತರು, ನಂಬ್ತೀವಿ, ಹಾಗೆ ನಡ್ಕೋತೀವಿ. ಹಾಗಾಗಿ ನನ್ನ ಚಾನಲ್ಗೆ ಶ್ರೀದತ್ತ ಅಂತ ಹೆಸರನ್ನು ಇಟ್ಟಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಹಿಟ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೆಚ್ಚೆಚ್ಚು ಶೇರ್ನ ಮಾಡಿ, ನೀವೇ ಹೆಚ್ಚೆಚ್ಚು ವೀಡಿಯೋಸ್ನ ನೋಡಿ ನಮ್ಮನ್ನು ಹರಸಿ ಅಂತ ಕೇಳ್ಕೊತಾ ನಾನು ಹೋಗ್ಬರ್ತೀನಿ. ನಿಮ್ಮ ಧನ್ಯಶ್ರೀ. ಹೆಚ್ಚೆಚ್ಚು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಬಾಯ್. ನಮಸ್ಕಾರ.